ಚೈನಾದಲ್ಲಿರುವಂಥ ಕನ್ನಡಿಗನಿಂದ ಎಲ್ಲ ಕನ್ನಡ ಜನತೆಗೂ ನಮಸ್ಕಾರ. ನೋಡ್ರಿಪ್ಪ, ಇವತ್ತು ನಿಮಗೆ ಭಾರಿ ಅಂದ್ರೆ ಭಾರಿ ಇರೋ ಪ್ಲೇಸ್ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ನಾನು ಹಿಂದ್ಗಡೆ ಬಂದ್ಬಿಟ್ಟು ನಾನು ಯಾವ ಫ್ಲೋರಲ್ಲಿ ನಿಂತಿದ್ದೀನಿ? ಫಸ್ಟ್ ಫ್ಲೋರಲ್ಲಿ ನಿಂತಿದ್ದೀನಿ ಅಲ್ವಾ? ಹಂಗಿದ್ರೆ ಇವಾಗ ಈ ಫ್ಲೋರ್ ಯಾವುದು, ಆಮೇಲೆ ಆ ಫ್ಲೋರ್ ಯಾವುದು, ಆಮೇಲೆ ನಾನು ಹಿಂದ್ಗಡೆ ಬಂದ್ಬಿಟ್ಟು ಇದು ಎಷ್ಟನೇ ಫ್ಲೋರು? ಇದು ಎಲ್ಲ ನಾವು ಅಂದ್ಕೊಂಡಿರೋ ಹಾಗಂತ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಅಂತರೂ ಅಲ್ವೇ ಅಲ್ಲ. ನಿಮಗೆ ಆ್ಯಕ್ಚುಲ್ ಆಗಿ ನಾನು ಯಾವ ಫ್ಲೋರಲ್ಲಿ ಇದ್ದೀನಿ ಅಂತ ಇವಾಗ ತೋರಿಸ್ತೀನಿ. ರೆಡಿ ಆಗಿರ್ರಿ. ನಿಮಗೆ ಫಸ್ಟ್ ನಾನು ಈ ಕಡೆ ಹೋಗ್ಬಿಟ್ಟು ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಇದು ಬಂದ್ಬಿಟ್ಟು ಫಸ್ಟ್ ಫ್ಲೋರು. ಸೊ ನೀವೆಲ್ಲ ಇಲ್ಲಿ ಬಿಲ್ಡಿಂಗ್ಸ್ ನೋಡ್ಬೋದು. ಹಾಗಿದ್ರೆ ಅದು ಎಷ್ಟನೇ ಫ್ಲೋರು? ಇವಾಗ ನಾನಿಲ್ಲಿ ಮೇಲ್ಗಡೆ ಹೋಗ್ಬಿಟ್ಟು ತೋರಿಸ್ತೇನೆ. ಇವಾಗ ಇದು ಎಷ್ಟನೇ ಫ್ಲೋರು? ಹಾಗಿದ್ರೆ ಇವಾಗ ಮೇಲ್ಗಡೆ ಯಾವ ಫ್ಲೋರಲ್ಲಿ ಇದ್ದೀವಿ? ಇವಾಗ ನಾನು ಎಷ್ಟನೇ ಫ್ಲೋರಲ್ಲಿದ್ದೀನಿ? ಸೊ ಇದು ತಿಳ್ಕೊಬೇಕಂದ್ರೆ ನಾನಿವಾಗ ಆ ಜಾಗಕ್ಕೆ ಹೋಗ್ಬೇಕು. ಆ್ಯಕ್ಚುಲಿ ಇದು ಬಂದ್ಬಿಟ್ಟು 12th ಫ್ಲೋರ್ ಇದೆ. ಹಾಗಿದ್ರೆ ಇಲ್ಲೇನಕ್ಕೆ ಇಷ್ಟು ಡೀಪ್ ಆಗಿದೆ? ಸೊ ಆ್ಯಕ್ಚುಲಾಗಿ ನಾವು ಯಾವ ಫ್ಲೋರಲ್ಲಿ ನಿಂತಿದ್ದೀವಿ? ಸೊ ಇನ್ನೂ ಕನ್ಫ್ಯೂಸ್ ಆಗ್ತಿದೆ ನಾ ಯಾವ ಫ್ಲೋರಲ್ಲಿ ಇದ್ದೀನಂತ. ಅದು ತಿಳ್ಕೊಬೇಕಂದ್ರೆ ಇವಾಗ ಇಲ್ಲಿ ನೋಡಿ, ಇದು ಬಂದ್ಬಿಟ್ಟು 22 ಫ್ಲೋರ್. ಸೊ ಹಾಗಿದ್ರೆ ಅದು ಎಷ್ಟನೇ ಫ್ಲೋರು? ನಾವು ಇನ್ನೂ ಫಸ್ಟಲ್ಲಿ ಬಂದಲ್ಲ, ಅದು ಯಾವ ಫ್ಲೋರು? ಈ ಪ್ಲೇಸ್ ನೇಮ್ ಬಂದ್ಬಿಟ್ಟು ಕ್ವೈಶಿಂಗ್ಲಾವ್. ಸೊ ಈ ಪ್ಲೇಸು ಇದೇ ಥರ ತುಂಬ ಇಂಟ್ರೆಸ್ಟಿಂಗ್ ಆಗಿರೋವಂಥದ್ದು. ನಾವು ಯಾವ ಫ್ಲೋರಲ್ಲಿ ಇದೀವಿ ಅಂತ ನಮಗೆ ಹೆವಿ ಕನ್ಫ್ಯೂಸ್ ಆಗುತ್ತಾ. ಇವಾಗ ಹಿಂದ್ಗಡೆ ನೋಡಿದ್ರೆ 22 ಫ್ಲೋರ್. ಹಾಗಿದ್ರೆ ನನ್ನ ಹಿಂದ್ಗಡೆ ಇದು ಏನು ನೋಡ್ತಿದ್ದೀನಲ್ಲ, ಇದು ಬಂದ್ಬಿಟ್ಟು 12th ಫ್ಲೋರ್. ಅಲ್ಲಿ ಫಸ್ಟಲ್ಲಿ ಬಂದಿದ್ನಲ್ಲ, ಅದು ಪ್ಲೇಸ್ ಬಂದ್ಬಿಟ್ಟು 9th ಫ್ಲೋರ್. ಇನ್ನು ಫುಲ್ ಗ್ರೌಂಡ್ ಲೆವೆಲಿಗೆ ಹೋದರೆ ಅದು ಫಸ್ಟ್ ಫ್ಲೋರ್. ಈ ಒಂದೇ ಜಾಗದಲ್ಲಿ ಸುಮಾರು ಒಂದು 3 ಇಂದ 4 ಥರ ಬೇರೆ ಬೇರೆ ಫ್ಲೋರು ಮೆನ್ಷನ್ ಮಾಡಿದ್ದಾರೆ. ಸೊ ಈ ಪ್ಲೇಸ್ ಹೆವಿ ಅಂದರೆ ಹೆವಿ ಇಂಟ್ರೆಸ್ಟಿಂಗ್ ಅಲ್ವಾ? ಸೊ ನಿಮಗೆ ಹೇಗೆ ಅನ್ನಿಸ್ತು ಈ ಪ್ಲೇಸ್ ಬಗ್ಗೆ ಅನ್ನೋದು ಕಮೆಂಟಲ್ಲಿ ಹೇಳಿ, ಓಕೆನಾ? ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸಿ ಯು.